ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನೋಡಿ ಪುಟ್ಟ ಸುಂದರವಾದ ಹೂವು. ಈ ಗಿಡಕ್ಕೆ ಬೈಡೆನ್ಸ್ ಆಲ್ಬಾ ಬೈಡೆನ್ಸ್ ಪಿಲೋಸಾ ಅಂತ ಕರೀತಾರೆ. ಬ್ಲ್ಯಾಕ್ ಜಾಕ್ ಅಂತಲೂ ಕರೀತಾರೆ. ಇದರ ಬೀಜಗಳು ಈ ಥರ ಇರುತ್ತವೆ, ಸೂಜಿ ಥರ. ಇದಕ್ಕೆ ಸ್ಪ್ಯಾನಿಷ್ ನೀಡಲ್ ಅಂತಲೂ ಕರೀತಾರೆ, ಯಾಕಂದರೆ ಸೂಜಿ ಥರ ಇರುತ್ತೆ ನೋಡಿ. ಮೈಗೆಲ್ಲ ಚುಚ್ಚಿಕೊಳ್ಳುತ್ತೆ, ಇದು ಬಟ್ಟೆಗಳಿಗೆಲ್ಲ ಚುಚ್ಚಿಕೊಳ್ತದೆ ಗಿಡದ ಹತ್ತಿರ ಹೋದರೆ. ನೋಡಿ ಈ ಥರ ಬೀಜಗಳು ಇರ್ತವೆ, ಈ ಥರ ಹೂವು ಇರುತ್ತೆ, ಸುಂದರವಾದ ಹೂವು ನೋಡಿ, ಎಷ್ಟೊಂದು ಸುಂದರ. ನೋಡು ಹೂಗಳನ್ನು ನಾನು ಈ ಥರ ತೆಗೆದುಕೊಂಡಿದ್ದೀನಿ. ಈಗ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು. ಈ ಸೊಪ್ಪಿನಿಂದ ಪಲ್ಯ ಮಾಡ್ಬೋದು, ಆಹಾರದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಇನ್ಫ್ಲಾಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದನ್ನು ಮೂತ್ರ ಸಂಬಂಧಿ ಕಾಯಿಲೆಗಳಲ್ಲಿ ಉಪಯೋಗಿಸ್ತಾರೆ. ಡಯಾಬಿಟಿಸ್ನಲ್ಲಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತದೆ, ಹಾಗೂ ಶೀತ, ನೆಗಡಿ, ಅಸ್ತಮ ಕಾಯಿಲೆಗಳಿಗೆ ಇದನ್ನು ಉಪಯೋಗಿಸ್ತಾರೆ. ಚಹಾದಂತೆಯೂ ಕುಡಿಯುತ್ತಾರೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಮಲೇರಿಯಾ, ಕೆಮ್ಮು, ಹೊಟ್ಟೆ ಸಂಬಂಧಿ ಕಾಯಿಲೆಗಳಲ್ಲೂ ಇದು ಉಪಯೋಗಿಸ್ತಾರಂತೆ. ಆಫ್ರಿಕಾದಲ್ಲಿ ತುಂಬಾ ಉಪಯೋಗಿಸ್ತಾರೆ. ಈ ಎಲೆಗಳು ಇಸ್ರೇಲ್ನಲ್ಲಿ ಕೂಡ ತುಂಬಾ ಇವೆ, ಅಲ್ಲಲ್ಲಿ ಕಾಣಸಿಗುತ್ತವೆ. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ಚಿಕ್ಕ ಮಕ್ಕಳು ತಿನ್ನದೇ ಇದ್ದರೆ ಒಳ್ಳೆಯದು. ಯಾವುದೇ ಹೊಸ ಕಾಡು ಸೊಪ್ಪುಗಳನ್ನು ಉಪಯೋಗಿಸುವ ಮೊದಲು ವೈದ್ಯರ ಸಲಹೆ ಪಡೆದುಕೊಳ್ಳಿ, ಅಥವಾ ಹಿರಿಯರ ಸಲಹೆಗಳನ್ನು ಪಡೆದುಕೊಂಡು ಉಪಯೋಗಿಸಬೇಕು. ಈ ಸೊಪ್ಪನ್ನು ಜಜ್ಜಿ ಗಾಯಗಳಿಗೆ ಹಚ್ಚಿದರೆ ಗಾಯಗಳು ವಾಸಿಯಾಗುತ್ತವೆಂತೆ. ಈ ಸೊಪ್ಪನ್ನು ನಾನೀಗ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಉಪ್ಪು ನೀರು ಹಾಕಿ ತೊಳ್ಕೊಂಡಿದ್ದೇನೆ. ವಿನೆಗರ್ ಕೂಡ ಹಾಕಿ ತೊಳ್ಕೊಳ್ಬೋದು, ಚೆನ್ನಾಗಿರ್ತದೆ. ಚೆನ್ನಾಗಿ ತೊಳ್ಕೊಬೇಕಾಗ್ತದೆ. ಈ ಪಲ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ತಯಾರಿಸ್ಬೋದು. ಮೊಟ್ಟೆಗಳನ್ನು ಹಾಕಿ ಕೂಡ ತಯಾರಿಸ್ತಾರೆ. ಸ್ವಲ್ಪ ಶೇಂಗಾ ಬೀಜಗಳನ್ನು ನಾನು ಹುರಿದುಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಇದರ ಸಿಪ್ಪೆಗಳನ್ನು ತೆಗೆದು ಬೇಯಿಸಬೇಕು. ಈಗ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ, ಬಾರೀಕಾಗಿ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಸೇರಿಸ್ಬೋದು, ಇಡೀ ಸೊಪ್ಪು ಕೂಡ ಸೇರಿಸ್ಬೋದು. ಈ ಸೊಪ್ಪನ್ನು ಕಾವಲಿಗೆ ಹಾಕಿ ಸ್ವಲ್ಪ ಬೇಯಿಸಬೇಕು. ಸ್ವಲ್ಪ ನೀರು ಸೇರಿಸಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಮುಚ್ಕೊಂಡು ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ತಾ ಇದೆ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ ಕೂಡ ಸೇರಿಸ್ಬೋದು, ಹೆಚ್ಕೊಂಡಿದ್ದೀನಿ. ಈಗ ಶೇಂಗಾ ಬೀಜಗಳ ಸಿಪ್ಪೆಗಳನ್ನು ಸುಲಿದು ಸ್ವಲ್ಪ ಕುಟ್ಕೊಳ್ಬೇಕು. ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಬದಿಗೆ ತೆಗೆದಿಟ್ಟುಕೊಳ್ತಾ ಇದ್ದೀನಿ. ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಕಾಯಿಸ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಎಲ್ಲ ಹಾಕಿ ಫ್ರೈ ಮಾಡಬೇಕು.
ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಟೊಮೆಟೊಗಳನ್ನು ಕೂಡ ಸೇರಿಸಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಉಪ್ಪು ಸೇರಿಸಿ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಸೊಪ್ಪನ್ನು ಪುನಃ ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕುಟ್ಟಿದ ಶೇಂಗಾ ಪುಡಿಯನ್ನು ಸೇರಿಸಿದ್ದೀನಿ ಮತ್ತು ಇದು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಬೇಯಿಸಬೇಕು. ಈಗ ರೆಡಿ ಆಯಿತು. ಇದನ್ನು ಸರ್ವ್ ಮಾಡಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಬ್ರೆಡ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಮೊಟ್ಟೆ ಜೊತೆ ಕೂಡ ತಿನ್ಬೋದು. ತುಂಬ ರುಚಿಕರವಾದ ರೆಸಿಪಿ ರೆಡಿ ಆಯಿತು. ಬೈಡೆನ್ಸ್ ಹಲ್ವಾ ರೆಸಿಪಿ. ಆಹಾ, ತುಂಬಾ ರುಚಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.